ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಅಂತೂ ಇಂತೂ ಸಿಹಿ ಸಮಾಚಾರ ಬಂತು. 19ನೇ ಕಂತಿನ ಹಣ ಯಾರೆಲ್ಲ ರಿಸೀವ್ ಮಾಡಿದಾರೋ ಅಂಥವ್ರದ್ದು ಒಂದೇ ಪ್ರಶ್ನೆ ಆಗಿತ್ತು. 20ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಹೇಳಿ. ಇವ್ರದ್ದೊಂಥರ ಪ್ರಶ್ನೆ ಆಗಿದ್ರೆ, ಬರದೇ ಇದ್ದವ್ರದ್ದು ಇನ್ನೊಂಥರ ಪ್ರಶ್ನೆ ಕೇಳ್ತಾ ಇದ್ರು. ನನಗೆ ಒಂದೆರಡು ಕಂತು ಬಂತು, ಆಮೇಲೆ ಇದುವರೆಗೂ ಯಾವ ಕಂತು ಬಂದಿಲ್ಲ. ಯಾಕೆ ಬಂದಿಲ್ಲ, ಹಣ ಯಾವಾಗ ಬರುತ್ತೆ, ಹಣ ಬರಬೇಕು ಅಂತಂದ್ರೆ ಏನಾದರೂ ಸಮಸ್ಯೆ ಇದೆಯಾ, ಹಣ ಬರದೇ ಇರೋಕೆ ಕಾರಣ ಏನು, ಹಣ ಬರಬೇಕು ಅಂತಂದ್ರೆ ಏನಾದರೂ ಒಂದು ಪರಿಹಾರನ ಹೇಳಿ. ಯಾಕೆ ಅಂತಂದ್ರೆ ನಾವು ಅರ್ಜಿಯನ್ನ ಸಲ್ಲಿಸಿದೀವಿ, ಬರದೇ ಇರೋದಕ್ಕೆ ಕಾರಣ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ಸಿಹಿ ಸಮಾಚಾರವನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥ ಒಂದು ಅಪ್ಡೇಟ್ ಇದು. ಅದರ ಜೊತೆಗೆ ಹಣ ಬರದೇ ಇರೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಿಗೆ ಹಣ ಬಂದಿಲ್ಲೋ ಅವರಿಗೆ ಹಣ ಬರೋ ಥರ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಡ್ತೇನೆ, ಸರಿನಾ? ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ 4 ದಿನಗಳ ಹಿಂದುಗಡೆಯಿಂದ ಕೊಡ್ತಾ ಇರೋ ಮಾಹಿತಿ ಪ್ರಕಾರ 2,000 ರೂಪಾಯಿ ನಿಮ್ಮ ಖಾತೆಗೆ 1 ವಾರದಲ್ಲಿ ಜಮಾ ಆಗುತ್ತೆ, ಜಮಾ ಮಾಡ್ತೀವಿ ಅಂತ ಹೇಳಿದರು. ಆದರೆ ಈ 20ನೇ ಕಂತಿನ ಹಣ ಬರೋದಕ್ಕೂ ಮೊದಲು 19ನೇ ಕಂತಿನ ಹಣ ಬರದೇ ಇರೋದಕ್ಕೆ ಕಾರಣ ಏನನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳು ಫೈನಾನ್ಷಿಯಲ್ ಇರೋದ್ರಿಂದ 19ನೇ ಕಂತು ಬಹಳ ಜನರಿಗೆ ಕ್ರೆಡಿಟ್ ಆಗಿಲ್ಲ. ಸೊ ತಾಂತ್ರಿಕ ದೋಷ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ಹಾಕ್ತೀವಿ, ತಡ ಆಗಿದೆ ಬರೋದು ಅಂತ ಹೇಳಿ. ಸೊ ಇವಾಗ 20ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳದ್ದು, ಈ ಒಂದು ಏಪ್ರಿಲ್ ತಿಂಗಳದ್ದು ಹಣ ಬಿಲ್ ಮಾಡಿದ್ದೀವಿ 2,000 ರೂಪಾಯಿ. ಹಣ ಬರೋಕೆ ತಡ ಆಗಿದ್ರೆ ಏಕೆ ಅಂತ ಅನ್ನೋದು ನಿಮ್ಮ ಒಂದು ವೀಕ್ಷಕರ ಪ್ರಶ್ನೆ ಆಗಿರ್ಬೋದು. ಈ ಪ್ರಶ್ನೆ ಏನು ಹೊಸದಲ್ಲ ವೀಕ್ಷಕರೇ. ಯಾಕೆಂತಂದ್ರೆ ತಿಂಗಳು ಅಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಸೊ ಎಲೆಕ್ಷನ್ ಟೈಮಲ್ಲಿ ಒಂದೇ ತಿಂಗಳಲ್ಲಿ 2 ಕಂತುಗಳನ್ನು ಹಾಕಿದ್ರು ನಿಮಗೆ. ಅದೇ ಥರ ಪ್ರತಿ ತಿಂಗಳು ಬರುತ್ತೆ ಅಂತೇಳಿ ಅನ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ 2 ರಿಂದ 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಸರಿಯಾಗಿ ಆಗ್ತಿಲ್ಲ. ಇದು ಯಾವ ಥರ ಸಮಸ್ಯೆ ಸರ್ಕಾರ ಎದುರಿಸ್ತಾ ಇದೆಯೋ ನಮಗೂ ಸಹ ತಿಳಿತಾ ಇಲ್ಲ ವೀಕ್ಷಕರೇ. ಆದರೂ ಸಹ ಫಲಾನುಭವಿಗಳಿಗೆ ಇದುವರೆಗೂ ಎಲ್ಲ ದಾಖಲೆಗಳು ಸರಿಯಾಗಿ ಇದ್ದವರಿಗೆ, ಅರ್ಜಿ ಸರಿಯಾಗಿ ಸಲ್ಲಿಕೆ ಆದವರಿಗೆ 38,000 ರೂಪಾಯಿ ಜಮಾ ಆಗಿದೆ ಅವರ ಒಂದು ಖಾತೆಗೆ. ಇತ್ತೀಚೆಗೆ ಮಾನ್ಯ DCM ಅಂದ್ರೆ ಉಪಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಇನ್ಮುಂದೆ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಾಕ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟೋದು ಸಹಜ. ಆದರೆ ಈಗ 19ನೇ ಕಂತು ಬಹಳ ಜನರಿಗೆ ಬಂದಿಲ್ಲ, ಅದು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಸಿಹಿ ಸಮಾಚಾರ ಏನು ಅಂತ ಅನ್ನೋದಾಯ್ತಂದ್ರೆ ಏಪ್ರಿಲ್ ತಿಂಗಳ 2,000 ರೂಪಾಯಿ ಹಣ ಇನ್ನ 2 ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಸಿಹಿ ಸಮಾಚಾರ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದೆರಡು ಕಂತು ಬಂದು ಇನ್ನು ಉಳಿಕಿರೋ ಕಂತು ಯಾವುದೂ ಬಂದಿಲ್ಲ ಅಂತಂದ್ರೆ ಬರದೇ ಇದ್ದವರು ಏನ್ ಮಾಡಬೇಕು ಅನ್ನೋ ಒಂದು ವಿಚಾರನ ತಿಳಿಯೋಣ. ಸೊ ಗಮನವಿಟ್ಟು ಈ ಒಂದು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿ. ಮೊದಲನೇದಾಗಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಒಂದು ಬಾರಿ ಪರಿಶೀಲನೆ ಮಾಡಿ, ಸರಿಯಾಗಿ ಅರ್ಜಿ ಸಲ್ಲಿಕೆ ಆಗಿದೆಯೋ ಇಲ್ವೋ ಅಂತ ಹೇಳಿ, ಸರಿನಾ? ನೀವೆಲ್ಲಿ ಅರ್ಜಿ ಹಾಕಿದ್ರೋ ಅಲ್ಲಿ ಹೋಗಿ ನಿಮ್ಮ ಒಂದು ಆರ್ಡರ್ ಕಾಪಿ ಇರುತ್ತಲ್ವಾ, ಎಕ್ನಾಲಜ್ಮೆಂಟ್ ನಂಬರ್, ಅದನ್ನು ಹೋಗಿಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸರಿಯಾಗಿ ಸಲ್ಲಿಕೆ ಆಗಿದೆಯೋ ಇಲ್ವೋ ಅಥವಾ ಏನಾದರೂ ರಿಜೆಕ್ಟ್ ಆಗಿದೆಯೋ ಅಂತ ಹೇಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ಹೆಸರು ಮತ್ತು ರೇಷನ್ ಕಾರ್ಡ್ದಲ್ಲಿ ಇರೋ ಹೆಸರು 2 ತಪ್ಪದೆ ಹೊಂದಿಕೆ ಆಗ್ತಾ ಇದೆಯೋ ಇಲ್ವೋ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ಹೆಸರಿನಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಆಗಿರ್ಬೋದು, ರೇಷನ್ ಕಾರ್ಡ್ದಲ್ಲಿ ಆಧಾರ್ ಕಾರ್ಡ್ದಲ್ಲಿ 2 ಸೇಮ್ ನೇಮು ಮ್ಯಾಚಿಂಗ್ ಆಗಬೇಕು. ಅದರ ಜೊತೆಗೆ ಬ್ಯಾಂಕ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಹೆಸರು ಮ್ಯಾಚಿಂಗ್ ಆಗಬೇಕು. ಸೊ ಇವು 3ರಲ್ಲಿಯೂ ಕೂಡ ನಿಮ್ಮ ಒಂದು ಹೆಸರನ್ನ ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿ ಮ್ಯಾಚಿಂಗ್ ಆಗ್ತಾ ಇದೆಯೋ ಇಲ್ಲೋ ಅಂತೇಳಿ. ಮೂರನೇದಾಗಿ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರು, ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಇರೋ ಮೊಬೈಲ್ ನಂಬರು 2 ಒಂದೇ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ ಚೆಕ್ ಮಾಡ್ಕೊಳ್ಳಿ.
ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಮೊಬೈಲ್ ನಂಬರು ಬೇರೆ ಲಿಂಕ್ ಆಗಿದ್ರೆ, ಬ್ಯಾಂಕ್ ಖಾತೆಯಲ್ಲಿ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಬೇರೆ ಆಗಿದ್ರೆ, ಅದನ್ನ ಕೂಡ ಎರಡು ಒಂದೇ ನಂಬರನ್ನು ಲಿಂಕ್ ಮಾಡ್ಕೊಳ್ಳಿ. ಸರಿಯಾಗಿ ನೀವು ನಿಮಗೆ ಗಮನವೂ ಕೂಡ ಇರೋದಿಲ್ಲ, ಅಥವಾ ಒಂದು ವೇಳೆ ನಿಮಗೆ ನೆನಪಿರೋದಿಲ್ಲ, ಹಳೆ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತೆ, ಹೊಸ ಮೊಬೈಲ್ ನಂಬರು ಬ್ಯಾಂಕ್ ಖಾತೆಗೆ ಲಿಂಕ್ ಇರುತ್ತೆ. ಸೊ ಎರಡನ್ನ ಕೂಡ ಒಂದ್ಸತಿ ಪರಿಶೀಲನೆ ಮಾಡಿ. ನೀವು ಎಷ್ಟೇ ಸರಿಯಾಗಿ ಮಾಡಿದೀವಿ, ಸರಿಯಾಗಿ ಇದೆ ಅಂತ ಹೇಳಿ ಅಂದ್ರೂ ಕೂಡ ಎಂಟರ್ ಮಾಡುವಾಗ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು. ಸರಿನಾ? ಇನ್ನು 5ನೇದಾಗಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ, NPCI ಮ್ಯಾಪಿಂಗ್ ಆಗಿದೆಯಾ, ಇದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ NPCI ಆಗಿಲ್ಲ ಅಂತಂದ್ರೆ ನಿಮ್ಮ ಖಾತೆಗೆ DBT ಹಣ ಬರೋದಿಲ್ಲ. NPCI ಅಂತಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆಗೋದಿದ್ರು ಕೂಡ DBT ಮುಖಾಂತರ ನಿಮ್ಮ ಖಾತೆಗೆ ನೇರ ನಗದು ಬರುತ್ತೆ. ಇನ್ನು 6ನೇದಾಗಿ, ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಕ್ಯಾನ್ಸಲ್ ಆಗಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ, ಅದನ್ನ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೀವು ಹೆಣ್ಮಕ್ಳು ಅಂತಂದ್ರೆ ಮದುವೆಗಿಂತ ಮೊದಲು ಸ್ಟೂಡೆಂಟ್ ಅಕೌಂಟ್ ಓಪನ್ ಮಾಡಿಸಿರ್ತೀರಾ, ಜೀರೋ ಅಕೌಂಟ್ ಓಪನ್ ಮಾಡಿಸಿರ್ತೀರಾ, ಅಥವಾ ಇನ್ನೂ ಯಾವುದೋ ಒಂದು ಕಾರಣಕ್ಕೆ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ತೀರಾ. ಅದನ್ನ ಮದುವೆ ನಂತರ ನೀವು ಯೂಸ್ ಮಾಡ್ತಾ ಇರೋದಿಲ್ಲ. ಸೊ ಅವಾಗ ಕೂಡ ನಿಮ್ಮ ಖಾತೆ ಇನ್ಆಕ್ಟಿವ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗಿದ್ರೆ ಅದು ಕೂಡ ಬರೋದಿಲ್ಲ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡು ಸಸ್ಪೆಂಡ್ ಆಗಿ ಕ್ಯಾನ್ಸಲ್ ಆಗಿದ್ರೆ ಅವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಇದನ್ನ ಒಂದು ಬಾರಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು 7ನೇದಾಗಿ, ಇದೆಲ್ಲಾನು ಸರಿಯಾಗಿದೆ, ಗೃಹಲಕ್ಷ್ಮಿ ಯೋಜನೆಗೆ ಇನ್ನೊಂದ್ಸತಿ ಅರ್ಜಿಯನ್ನ ಸಲ್ಲಿಸಿ. ಇನ್ನು ಕೊನೆಯದಾಗಿ, ಈ ಅರ್ಜಿ ಸಲ್ಲಿಸಿದ್ರು ಬರ್ತಾ ಇಲ್ಲ ಅಂತ ಅನ್ನೋದಾಯ್ತಂತಂದ್ರೆ, ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ಇದರಿಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಒಂದು ವಿಡಿಯೋದ ಥಂಬ್ನೇಲ್ ಅನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ಆ ಒಂದು ವಿಡಿಯೋನ ನೋಡಿ. ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗದೇ ಇದ್ರೆ ಆ ವಿಡಿಯೋನ ನೀವು ಖಚಿತವಾಗಿ ನೋಡಲೇಬೇಕು. ಯಾಕಂತಂದ್ರೆ ಅದರಲ್ಲಿ 20 ಕಂಡೀಷನ್ಗಳಿದಾವೆ. ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂತಂದ್ರೆ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಅರ್ಜಿಯನ್ನ ಸರಿಪಡಿಸ್ಕೋಬಹುದು. ಅವಾಗ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂತು ಎಲ್ಲರಿಗೂ ಬಂದ ಹಾಗೆ ನಿಮಗೆ ಬರುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ವಿಡಿಯೋ ಲೈಕ್ ಆಯ್ತಂದ್ರೆ, ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.